करोति भूतेषु किञ्च करुणां बहुलीकरोति संगः सतां किमु न ಮಂಗಲಮಾತನೋತಿ. ಶ್ರೀ ಗುರುಭ್ಯೋ ನಮಃ. ನಮ್ಮ ಈ ಮಾನವ ಜನ್ಮವು ಇಂದು ಮಾನವ ಜನ್ಮವಾಗಿ ಹುಟ್ಟಬೇಕಾದ್ರೆ 84 ಲಕ್ಷ ಜೀವರಾಶಿಯನ್ನು ದಾಟಿ ಬರಬೇಕು. ಆ 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ನಾವು ಇಂದು ಇಲ್ಲಿ ಇದ್ದೇವೆ ಅಂತ ಹೇಳಬೇಕಾದ್ರೆ ನಮ್ಮದು ಪುಣ್ಯ ಅಂತಲೇ ಭಾವಿಸಬೇಕು. ಅಂತ ಈ ಪುಣ್ಯ ಈ ಮನುಜ ಜನ್ಮದಲ್ಲಿ ನಾವು ಬಂದು ಹಾಗೆ ಹೋಗೋದು ಅದು ಉಪಯೋಗಕ್ಕೆ ಬಾರದು. ಅದರ ಬದಲು ನಾವು ಭೂಮಿಗೆ ಮನುಷ್ಯ ರೂಪವಾಗಿ ಬಂದಿದ್ದೇವೆ. ಆ ಮನುಷ್ಯ ರೂಪದಲ್ಲಿ ಈ ಭೂಮಿಗೆ ಅಥವಾ ಈ ದೇಶಕ್ಕೆ ಒಂದು ಕೊಡುಗೆಯನ್ನು ನೀಡಿ ನಾವು ಹೋದರೆ ಅದು ಮುಂದಿನ ಪೀಳಿಗೆಯವರಿಗೆ ತುಂಬ ಉಪಯೋಗವಾಗಬಹುದು ಎಂಬ ವಿಷಯ ಬಗ್ಗೆ ನಾನು ಬಾಳುವೆಯ ಬೆಳಕು ಎಂಬ ವಿಷಯದ ಬಗ್ಗೆ 2 ನಿಮಿಷಗಳ ಕಾಲ ಮಾತನಾಡುತ್ತೇನೆ. ನಮ್ಮ ಬಾಳುವೆಯ ಬೆಳಕು ಅಂತ ಹೇಳಿದ್ರೆ ನಮ್ಮ ಬಾಳು ಬೆಳಕಾಗಬೇಕು. ಹೇಗೆ ಬೆಳಕಾಗುತ್ತೆ, ಯಾವ ರೀತಿ ಬೆಳಕಾಗುತ್ತೆ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ 3 ಅಂಶಗಳನ್ನ ಪಾಲಿಸಬೇಕು. ಒಂದನೇದು ನುಡಿದಂತೆ ನಡೆಯುವುದು, ಎರಡನೆಯದು ಸಮಯ ಪಾಲನೆ ಮತ್ತು ಮೂರನೆಯದು ಸತತ ಪ್ರಯತ್ನ ಮತ್ತು ಆತ್ಮವಿಶ್ವಾಸ. ಮೊದಲನೆಯದು ನುಡಿದಂತೆ ನಡೆಯುವುದು ಅಂತ ಹೇಳಿದ್ರೆ ನಾವು ಏನನ್ನು ನಾವು ಹೇಳ್ತೀವೋ ಅದನ್ನು ನಾವು ಮಾಡಬೇಕು. ಬಸವಣ್ಣನವರು ಕೂಡ ತಮ್ಮ ವಚನದಲ್ಲಿ ಹಾಗೆ ಹೇಳಿದ್ದಾರೆ. ನಾವು ಯಾವಾಗ ನಾವು ಹೇಳಿದ್ದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವೋ ಆಗ ಮಾತ್ರ ನಮ್ಮ ಬದುಕು ಶ್ರೇಷ್ಠವಾಗಿರಲು ಸಾಧ್ಯ. ಅದಕ್ಕೆ ನಾನೊಂದು ಕಥೆನ ಹೇಳ್ತೀನಿ. ರಾಮಕೃಷ್ಣ ಪರಮಹಂಸರು ಎಲ್ಲರಿಗೂ ಗೊತ್ತೇ ಇದೆ, ಅವರು ಸ್ವಾಮಿ ವಿವೇಕಾನಂದರ ಗುರುಗಳು ಅಂತ ತಿಳಿದೇ ಇದೆ. ಒಮ್ಮೆ ರಾಮಕೃಷ್ಣ ಪರಮಹಂಸರ ಹತ್ತಿರ ಒಬ್ಳು ತಾಯಿ ಮತ್ತು ಮಗ ಹೋಗ್ತಾರೆ. ತಾಯಿಗೆ ಮುಖದಲ್ಲಿ ಒಂದು ದುಃಖದ ಭಾವನೆ ಇರುತ್ತೆ. ಹೋಗ್ಬಿಟ್ಟು ರಾಮಕೃಷ್ಣ ಪರಮಹಂಸರ ಕಾಲಿಗೆ ನಮಸ್ಕಾರ ಮಾಡಿ, ಗುರುಗಳೇ, ನನ್ನ ಮಗ ತುಂಬ ಮಧುರವನ್ನು ತಿಂತಾ ಇದ್ದಾನೆ, ಆದ್ದರಿಂದ ಅದನ್ನು ಬಿಡಿಸ್ಬೇಕು, ಏನು ಮಾಡೋದು, ಉಪಾಯ ಕೊಡಿ ಗುರುಗಳೇ, ನೀವು ಉಪಾಯ ಕೊಡ್ತೀರಾ ಅಂತ ಬಂದಿದ್ದೀನಿ ಅಂತ ಹೇಳ್ತಾಳೆ ಅಮ್ಮ. ಆಗ ರಾಮಕೃಷ್ಣ ಪರಮಹಂಸರು ಸ್ವಲ್ಪ ಸಮಯ ಚಿಂತಿಸಿ ನಾಳೆ ಬಾರಮ್ಮ ಅಂತ ಕಳಿಸ್ತಾರೆ. ಪುನಃ ಆ ತಾಯಿ ಮಗುನ ಕರ್ಕೊಂಡು ಬಂದು ಮತ್ತೆ ನಾಳೆ ಬಂದಾಗ ರಾಮಕೃಷ್ಣ ಪರಮಹಂಸರು 15 ದಿನ ಬಿಟ್ಟು ಬಾರಮ್ಮ ಅಂತ ಕಳಿಸ್ತಾರೆ. ಮತ್ತೆ 15 ದಿನ ಬಿಟ್ಟು ಬರ್ತಾರೆ ಆ ತಾಯಿ ಮಗಳು. ಆದರೂ ರಾಮಕೃಷ್ಣ ಪರಮಹಂಸರು 1 ತಿಂಗಳು ಬಿಟ್ಟು ಬಾರಮ್ಮ ಅಂತ ಕಳಿಸ್ತಾರೆ. ಆಗ ತಾಯಿಗೆ ಕೋಪ ತಡೆಯೋಕ್ಕಾಗಲ್ಲ. ಏನು ಇವರು ಉಪಾಯ ಕೊಡ್ತಾರೆ ಅಂತ ಬಂದರೆ ಏನಪ್ಪ ಇವರು ನಾಳೆ ಬಾ ಅಂತ ಹೇಳ್ತಿದ್ದಾರೆ ಅಂತ. ಆದರೂ ಕೋಪ ಮಾಡ್ಕೊಳಂಗಿಲ್ಲ ಗುರುಗಳ ಮೇಲೆ. ಆಗ ಅವರು ಮತ್ತೆ 1 ತಿಂಗಳು ಬಿಟ್ಟು ಬರ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಮಗುನ ಕರೆದು, ಮಗು ಕೇಳು, ಮಧುರವನ್ನು ಜಾಸ್ತಿ ತಿನ್ನಬೇಡ, ಅದರಿಂದ ತುಂಬ ರೋಗಗಳು ಉತ್ಪತ್ತಿ ಆಗುತ್ತೆ, ನೀನು ಅದನ್ನು ತಡಿಬೇಕು, ಸಾಕಷ್ಟು ತಿನ್ನಬಾರ್ದು, ಸ್ವಲ್ಪ ತಿನ್ನಬೇಕು ಅಂತ ಹೇಳಿದಾಗ ತಾಯಿ ಮತ್ತೆ ಕೇಳ್ತಾಳೆ ರಾಮಕೃಷ್ಣ ಪರಮಹಂಸರನ್ನ, ಗುರುಗಳೇ, ನೀವು ಇಷ್ಟು ಮಧುರನ ತಿನ್ನಬೇಡಿ ಅಂತ ಒಂದೇ ವಾಕ್ಯ ಹೇಳೋಕ್ಕೆ ಏನಕ್ಕೆ ನೀವು ಇಷ್ಟು 1 ತಿಂಗಳು ಹಿಂಗೆಲ್ಲ ತಗೊಂಡ್ರಿ ಅಂದಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನೋಡಮ್ಮ, ನನಗೂ ಮಧುರ ಅಂತ ಹೇಳಿದ್ರೆ ತುಂಬ ಇಷ್ಟ. ನನಗೆ ಮಧುರವನ್ನು ತ್ಯಜಿಸ್ಬೇಕಂತ ಹೇಳಿದ್ರೆ ನನಗೆ 2 ತಿಂಗಳ ಕಾಲ ನಡೆಯಿತು. ಆದ ಕಾರಣ ನಾನು ಮಗುವಿಗೆ ಹೇಳೋದು ತುಂಬ ಕಷ್ಟ ಆಯಿತು. ಈಗ ನಾನು ಮಧುರವನ್ನು ತ್ಯಜಿಸಿದ್ದೀನಿ, ಆಗ ನನಗೆ ಹೇಳೋಕ್ಕೆ ಅಧಿಕಾರ ಬಂತು ಅಂತ ಹೇಳ್ತಾರೆ. ಅಂದರೆ ನಾವೇನು ತಿಳ್ಕೋಬೇಕು ಅಂತ ಹೇಳಿದ್ರೆ ನುಡಿದಂತೆ ನಡಿಬೇಕು ಅಂತ ರಾಮಕೃಷ್ಣ ಪರಮಹಂಸರಿಂದ ಕಲಿಬೇಕಾದಂಥ ವಿಷಯ. ಮತ್ತು ಎರಡನೇದು ಸಮಯ ಪಾಲನೆ. ನಮ್ಮ ಒಂದೊಂದು ಸಮಯವೂ ಕೂಡ ಅಮೂಲ್ಯವಾದದ್ದೇ. 1 ಸೆಕೆಂಡ ನಾವು ವ್ಯರ್ಥ ಮಾಡಿದ್ರೂ ಅದು ಮುಂದಿನ ದಿನದಲ್ಲಿ ಯಾವತ್ತೂ ಬರೋದಿಲ್ಲ. ಹಾಗೆ ಸಮಯ ಪಾಲನೆಗೆ ನಾವು ಯಾರ್ದ್ಯಾರ್ದೋ ತಗೊಳ್ಳೋದು ಬದಲು ನಮ್ಮ ಹತ್ತಿರದಲ್ಲೇ ಇರುವಂಥ, ನಮ್ಮ ಒಡನಾಟದಲ್ಲೇ ಇರುವಂಥ ಪ್ರಮೋದಗ್ರಸ್ತರನ್ನೇ ಗಮನಿಸ್ಬೋದು. ನಮಗೆ ಹೇಳ್ತಾರೆ ಯಾವಾಗಲೂ ಸಮಯ ಪಾಲನೆ ಮಾಡಬೇಕು ಅಂತ. ಅದನ್ನು ಮಾಡೋದಷ್ಟೇ ಅಲ್ಲ, ಅವರು ಪ್ರತಿದಿನ ಸಮಯ ಪಾಲನೆ 9 ಗಂಟೆಗಿನ 10 ನಿಮಿಷ ಇರಬೇಕಾದ್ರೆ ಗುರುಕುಲದಲ್ಲಿ ವ್ಯಾಸನ ಮುಂದೆ ಇರ್ತಾರೆ. ಒಂದಿನೂ ತಡವಾಗಿ ಇದ್ದೇ ಅಂತಿಲ್ಲ. ಆದರ್ಶ ವ್ಯಕ್ತಿಗಳನ್ನಾಗಿ ಪ್ರಮೋದ ರುಜಿನೂ ಕೂಡ ಮಾಡ್ಕೋಬೋದು. ಮೂರನೇದು ಆತ್ಮವಿಶ್ವಾಸ. ನಾವು ಏನೇ ಸಾಧಿಸಬೇಕು ಅಂತ ನಾವು ಛಲವನ್ನು ಇಟ್ಕೊಂಡಿದ್ರು ನಮ್ಮಲ್ಲಿ ಆತ್ಮವಿಶ್ವಾಸ ಒಂದು ಇಲ್ಲ ಅಂತ ಹೇಳಿದ್ರು ಅದು ತುಂಬ ಕೊರತೆ ಉಂಟಾಗುತ್ತೆ. ಇದಕ್ಕೆ ಕಿರಣ್ ಬೇಡಿ ಅವ್ರದ್ದು ಉದಾಹರಣೆ ಕೊಡಬಹುದು. ಕಿರಣ್ ಬೇಡಿ ಅವರು ಹೆಣ್ಮಕ್ಳು. ಆ ಹೆಣ್ಮಕ್ಳು ಅಂದರೆ ಅವರು ಪೊಲೀಸ್ ಆಗಬಾರ್ದು, IAS ಆಗಬಾರ್ದು ಅಂತ ತುಂಬ ಜನ ಹಿಂದೆಟ್ಟಾಗ್ತಾರೆ. ನೀನು ಆಗಬೇಡ ಕಿರಣ್, ನೀನು ಮನೆಯಲ್ಲೇ ಪಾತ್ರೆ ತಿಕ್ಕಬೇಕು,
ಕಸ ಗುಡಿಸ್ಬೇಕು, ನೀನ್ಯಾಕೆ IAS ಆಗ್ತೀಯ ಅಂತ. ಆಗ ಕಿರಣ್ ಬೇಡಿ ಅವರು ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ನಮಗೆಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿದ್ದಾರೆ. ನಾವು ಯಾರೋ ಏನೋ ಹೇಳ್ತಾರೆ ಅಂತೇಳಿ ನಾವು ಕಿವಿಗೊಡ್ಕೊಳ್ತಾ ಕೂತ್ಕೊಂಡ್ರೆ ನಾವು ನಮ್ಮ ಗುರಿಯನ್ನು ಮುಟ್ಟೋಕ್ಕೆ ಆಗೋದೇ ಇಲ್ಲ. ಒಂದು ವೇದಿಕೆ ಮೇಲೆ ಹತ್ತೋದ್ರಿಂದ ಇದ್ದು ಮತ್ತು ಬೇರೆಯವ್ರ ಜೊತೆ ಹೇಗೆ ಮಾತಾಡಬೇಕು ಎಲ್ಲದಕ್ಕೂ ಆತ್ಮವಿಶ್ವಾಸ ಮುಖ್ಯ ಆಗುತ್ತೆ. ಅದಕ್ಕೆ ಸಂಸ್ಕೃತದಲ್ಲಿ ಒಳ್ಳೆಯ ಸುಭಾಷಿತನ ಹೇಳ್ತಾರೆ, ಸ್ವಗೃಹೇ ಪೂಜ್ಯತೆ ಮೂರ್ಖಃ ಸ್ವಗ್ರಾಮೇ ಪೂಜ್ಯತೆ ಪ್ರಭು ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ. ಅಂದರೆ ತನ್ನ ಮನೆಯಲ್ಲೇ ಮಾತ್ರ ಮೂರ್ಖರು ಪೂಜಿಸಲ್ಪಡುತ್ತಾರೆ, ತಮ್ಮ ಗ್ರಾಮದಲ್ಲಿ ಮಾತ್ರ ಪ್ರಭುಗಳು ಪೂಜಿಸಲ್ಪಡುತ್ತಾರೆ, ಮತ್ತು ರಾಜರು ತಮ್ಮ ದೇಶದಲ್ಲಿ ಪೂಜಿಸಿದ್ರೆ ವಿದ್ವಾಂಸರು ಮಾತ್ರ ಇಡೀ ಪ್ರಪಂಚದಲ್ಲೇ ಪೂಜಿಸ್ತಾರೆ. ನಾವು ಕೂಡ ವಿದ್ವಾಂಸರಾಗಬೇಕು, ಎಲ್ಲ ಕಡೆ ಪೂಜಿಸಲ್ಪಡಬೇಕು ಅನ್ನೋದೇ ಪ್ರಮೋದಾಗ್ರದರ ಆಸೆ. ಅಂತೆಯೇ ನಾವು ವಿದ್ವಾಂಸರಾಗಲು ಗುರುಕುಲದ ನಿಯಮಗಳನ್ನು ಪಾಲಿಸ್ತಾ, ದಿನಚರಿಯನ್ನು ಪಾಲಿಸ್ತಾ, ಒಳ್ಳೆಯ ಮಾರ್ಗದೆಡೆಗೆ ನಡೆಯುತ್ತಾ ಬೇರೆಯವರಿಗೆ ಆದರ್ಶ ವ್ಯಕ್ತಿಗಳಾಗೋಣ. ಮತ್ತು ನಮ್ಮ ಜೀವನವನ್ನು ಬೆಳಗಿಸಲು ಆದರ್ಶ ವ್ಯಕ್ತಿಗಳಿಂದಲೇ ಸಾಧ್ಯ. ಇದನ್ನು ನಾವು ಆದರ್ಶ ವ್ಯಕ್ತಿಗಳಾಗಿ ಬೇರೆಯವರ ಜೀವನವನ್ನು, ಬೇರೆಯವರ ಬಾಳನ್ನು ಬೆಳಗಲು ಆದಷ್ಟು ಪ್ರಯತ್ನ ಪಡೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಧನ್ಯವಾದ.